ಸರ್ ಈಗ ತಾನೇ ಹೇಳ್ತಾ ಇದ್ರಿ ಕಾನೂನು ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ, ಅಣ್ಣನ ಮೇಲೂ ಸಹ ತುಂಬಾ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು. ದರ್ಶನ್ ಸರ್ ಮಾಡಿದಾರ ಇಲ್ವಾ ಅನ್ನೋದು ಒಂದಷ್ಟು ಕಾನೂನಿನ ಒಂದು ತೀರ್ಪಿನ ಮೇಲೆ ಡಿಸೈಡ್ ಆಗುತ್ತೆ. ಎಲ್ಲ ಒಂದ್ ಕಡೆ ನಾವು ಒಂದ್ ಮನುಷ್ಯತ್ವದ ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ ಒಂದು ಗರ್ಭಿಣಿ ಮಗು ಆಗಿದೆ. ಸೊ ರೇಣುಕಾಸ್ವಾಮಿ ಕುಟುಂಬದವರನ್ನ ಸೊ ತೂಗುದೀಪ ಫ್ಯಾಮಿಲಿ ಅವರು ಯಾವತ್ತಾದ್ರೂ ಮೀಟ್ ಆಗುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಸರ್ ಇವಾಗ ಇದು ಕೋರ್ಟಲ್ಲಿದೆ ಸರ್. ನಾವು ಯಾವುದು ಒಂದು ಸ್ಟೆಪ್ ತಗೋಬೇಕು ಅದೆಲ್ಲಾನು ನಾವು ಕಾನೂನು ಚೌಕಟ್ಟಿಂದನೇ ತಗೋಬೇಕಾಗತ್ತೆ. ಸೊ ಈಗ ಕಾನೂನು ಅದಕ್ಕೆ ಸಪೋರ್ಟ್ ಮಾಡಲ್ಲ. ನಾವು ಏನು ಅನ್ಕೊಂಡಿದೀವಿ, ಏನು ಮಾಡಬೇಕು ಅಂತಿದೀವಿ, ಏನೋ ಏನು ಇದೆ, ಏನು ಅವೆಲ್ಲ ತಿಳ್ಕೊಬೇಕಂದ್ರೆ ಸೊ ಈ ಕೇಸ್ ಕೋರ್ಟಿಂದ ನಿರ್ಧಾರ ಆಗಲಿ, ಅದಾದ್ಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಸೊ ಈ ಒಂದು ವಿವಾದಗಳ ನಡುವೆನೆ ಒಂದು ನಿಮ್ಮದು ಒಂದು ಮನೆ ವಿಚಾರ ಸಹ ವೈರಲ್ ಆಯ್ತು. ಅದ್ರ ಬಗ್ಗೆ ಮೌನ ಮುರಿಯೋದಾದ್ರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ಸೊ ಅಣ್ಣ ತಮ್ಮದ್ರ ಮಧ್ಯೆ ವೈಮನಸ್ಸು ಉಂಟಾಗಿದೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ತಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಿಚುವೇಶನ್ ನಮ್ಗೆ ಖರಾಬ್ ಆಗಿದ್ದಾಗ ಸಮಯ ಅನ್ನೋದು ಎಲ್ಲಾ ರೂಮರ್ಸ್ ಹಬ್ಬುತ್ತೆ. ಅದ್ರ ಬಗ್ಗೆ ಹೇಳಿ ಹೇಳ್ತೀರಾ? ನೀವೇ ಹೇಳಿದ್ರಿ ರೂಮರ್ಸ್ ಅದು ಅಂತ. ರೂಮರ್ಸ್ ಬಗ್ಗೆ ಯಾಕೆ ಸರ್? ನಮಗೆ ವಿ ಹ್ಯಾವ್ ಬೆಟರ್ ವರ್ಕ್ ಟು ಕಾನ್ಸಂಟ್ರೇಟ್. ಸೊ ರೂಮರ್ಸ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಈಗ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಬಟ್ ನಿಮ್ಮ ಫೀಲ್ಡಲ್ಲಿರೋರು ತುಂಬ ಜನನ ನಾನು ಫಸ್ಟ್ ಸಿನಿಮಾಯಿಂದನೇ ನೋಡ್ತಾ ಇದ್ದೀನಿ. ಸೊ ಅವ್ರಿಗೆಲ್ಲರಿಗೂ ಗೊತ್ತಿದೆ ದಿನಕರ್ ಏನು, ದಿನಕರ್ ಪರಿಸ್ಥಿತಿ ಏನು, ದಿನಕರ್ ಯಾವ ಥರ ಅಂತ. ಆ್ಯಂಡ್ ಇವನ್ ನಮ್ಮ ಜನತೆನೂ ಅಷ್ಟೇ. ಈಗ ತೂಗುದೀಪ ಪ್ರೊಡಕ್ಷನ್ ಮಾಡಿರೋದು ನಾನೇ. ಅದರಲ್ಲಿ 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. 3 ಸಿನಿಮಾ ಹಿಟ್ಟಾಗಿದೆ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಹಿಟ್ಟಾದಾಗ ಯಾವ ರೆವೆನ್ಯೂ ಬರುತ್ತೆ ಅಂತಲೂ ಒಂದು ರಫ್ ಐಡಿಯಾ ಅಂತೂ ಇದೆ ಜನಗಳಿಗೆ, ಈ ಥರ ಬರುತ್ತೆ, ಹಿಂಗೆ ಆಗುತ್ತೆ ಅಂತ. ಸೊ ಬಂದಿರೋದನ್ನ ಯಾವ ಥರ ಮಾಡಬೇಕು, ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಅದರಲ್ಲಿ ಎಷ್ಟು ನಾವು ಚಾರಿಟಿ ಮಾಡಬೇಕು, ಎಷ್ಟು ನಮ್ಗಂತ ಇಟ್ಕೋಬೇಕು ಅದು ನಾವು ಡಿಸೈಡ್ ಮಾಡ್ತೀವಿ. ಸೊ ಆ ರೀತಿಲಿ ಮಾಡಿದ್ದೀನಿ. ನನ್ನ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ಸರ್. ಇದಕ್ಕೆ ಕಾರಣ ಎಲ್ಲ ನಮ್ಮ ಕರ್ನಾಟಕ ಜನತೆ, ಚಿತ್ರಪ್ರೇಮಿಗಳು ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಾವು ಮಾಡಿರೋ ನಮ್ಮ ವ್ಯೂನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಂದು ಸಿನಿಮಾ ಇಟ್ಟಾಗೋದು. ನಾನು ಕೇಳ್ತಾರೆ ಹೆಂಗ್ ಸರ್ ನೀವು 3 ಸಿನಿಮಾ ಇಟ್ಕೊಟ್ರಿ ಅಂತ. ನಾನು ಇಟ್ಟು ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದೆ, ಜನಕ್ಕೆ ಇಷ್ಟಪಟ್ಟರು, ಅವ್ರು ಇಟ್ಟು ಮಾಡಿರೋದು. ನಾವುಗಳು ಇಟ್ಟು ಮಾಡೋಕ್ಕಾಗಲ್ಲ ಸರ್. ಸಿನಿಮಾ ಜನನೇ ಮಾಡಬೇಕು. ನಾನು ಇಟ್ಟು ಮಾಡ್ಬೇಕಂದ್ರೆ ಎಲ್ಲ ಥಿಯೇಟರ್, ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ ಟಿಕೆಟು ನಾನೇ ತಗೋತಾ ಇರಬೇಕು, ಎಲ್ಲ ಥಿಯೇಟ್ರಲ್ಲಿ ನಾನೇ ಕೂತಿರ್ಬೇಕು. ಸೊ ಅವ್ರುಗಳು ಬಂದು ನೋಡಿದ್ರೆ ತಾನೇ ಸಿನಿಮಾ ಹಿಟ್ಟಾಗೋದು. ಅವ್ರು ಟಿಕೆಟ್ ತೊಗೊಂಡ್ರೆ ತಾನೇ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು, ಅವ್ರು ಕೊಟ್ಟಿರೋ ಟಿಕೆಟ್ ದುಡ್ಡಲ್ಲೇ ಕವರ್ ಆಗೋದು. ಸೊ ಜನತೆ ಮಾಡಿರೋದು ಅದೆಲ್ಲನೂ. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಅಷ್ಟೇ. ಎಂಡ್ ಆಫ್ ದ ಡೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.